ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ವಜ್ರೇಶ್ವರಿ ಆಡಿನ ನಾಟಕ ರಚನೆಗೆ ಗೊತ್ತಾಗುತ್ತೆ. ರಚನಾ ಚಪ್ಪಾಳೆ ತಟ್ತಾ, ಅಮ್ಮ ಎಂಥ ನಾಟಕ ಆಡ್ಬಿಟ್ಟೆ ಅಮ್ಮ, ಗ್ರೇಟ್, ನೀನು ಮಹಾನಟಿ ಅನ್ನೋದನ್ನು ನಿರೂಪಣೆ ಮಾಡಿಬಿಟ್ಟೆ. ನೀನು ಇಂಥದ್ದು ಮಾಡ್ತೀಯ ಅಂತ ನಾನು ಅಂದ್ಕೊಂಡಿಲ್ಲ. ನಿನಗೋಸ್ಕರ ನಾನು ಅಲ್ಲಿಂದ ಓಡಿ ಬಂದೆ. ನನ್ನ ಗಂಡ ಹೇಳಿದ್ರು ಹೋಗ್ಬೇಕಾರೆ, ನಿಮ್ಮಮ್ಮ ಮಾಡ್ತಿರೋದು ನಾಟಕ, ಇದು ನಂಬೇಡ ನೀನು ಅಂತ. ಆದರೂ ನಾನು ಅವ್ರನ್ನ ಮಾತನ್ನ ತೆಗೆದಾಕಿ ನಾನು ನಿನಗೋಸ್ಕರ ಓಡಿ ಬಂದೆ. ಏನಕ್ಕೆ? ನಿನ್ನ ಮೇಲಿರೋ ಪ್ರೀತಿಗೋಸ್ಕರ, ಅಮ್ಮ ಅನ್ನೋ ಕಾಳಜಿಗೋಸ್ಕರ ಅಲ್ಲಿಂದ ಓಡಿ ಬಂದೆ. ಮುಂದೆ ಏನಾದ್ರು ನಿನಗೆ ನಿಜವಾಗ್ಲೂ ಏನಾರು ಆದರೆ ನಾನು ಅಲ್ಲಿಂದ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ, ನಿಜವಾಗ್ಲೂ ಬರಲ್ಲ. ಇಂಥದ್ದು ನಿನ್ನ ಹಾಳು ಮಾಡ್ಕೊಂಬಿಟ್ಟೆ ಅಮ್ಮ, ನೀನು ಮಾಡಿದ ತಪ್ಪು ಮಾಡಿಬಿಟ್ಟೆ. ಇಂಥ ನಾಟಕ ಮಾಡೋವಂಥದ್ದು ನಿಮ್ಗೆ ಏನಕ್ಕೆ ಬಂತು ಅಂತ ಕೇಳಿದೆ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ಎಲ್ಲಿ ಹೋಗ್ತೀಯೇ, ಬಾಯಿ ಮುಚ್ಕೊಂಡು ನಿಂತ್ಕೊ, ನೀನು ಇಲ್ಲೇ ಇರಬೇಕು ಅಂತ ಹೇಳಿ ಅವಳನ್ನ ಇಟ್ಕೋತಾಳೆ. ಟೈಗರ್ಗೆ ಹೇಳಿ ಬಾಗ್ಲಾಕು, ಅವಳು ಎಲ್ಲೂ ಹೋಗಲ್ಲ, ಇಲ್ಲೇ ಇರಬೇಕು ಅಂತ ಹೇಳಿ ಟೈಗರ್ ಕೈಲಿ ಬಾಗ್ಲಾಕ್ಸ್ತಾಳೆ. ಟೈಗರ್ ಬಂದು ಬಾಗ್ಲಾಕ್ತಾನೆ. ಅದನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ, ವಜ್ರೇಶ್ವರಕ್ಕೆ ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತ. ರಚನೆಗೆ ಕೋಪ ಬಂದು ಅವಳು, ಅಮ್ಮ ನನ್ನ ಬಿಟ್ಬಿಡು, ನಾನು ಹೋಗಬೇಕು ಅಂತ ಹೇಳ್ತಾಳೆ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ನೀನೆಲ್ಲೇ ಹೋಗ್ತೀಯ, ಎಲ್ಲೂ ಹೋಗಂಗಿಲ್ಲ, ನೀನು ಇಲ್ಲೇ ನಾನು ಹೇಳಿದ್ದು ಕೇಳ್ಕೊಂಡು ಬಿದ್ದಿರಬೇಕು, ನಾನು ಹೇಳಿದ ಕೆಲಸ ನೀನು ಮಾಡಬೇಕು, ಅದು ಬಿಟ್ಟು ಬೇರೆ ಏನೂ ನಿನಗೆ ಆಗಲ್ಲ, ಮಾಡೋಂಗಿಲ್ಲ ಅಂತ ಹೇಳಿದಾಗ ರಚನಾ, ನೀನು ಹೇಳ್ದಂಗೆಲ್ಲ ನಾನು ಕೇಳೋದು ಇಲ್ಲ ಅಂತ ರಚನಾ ಗಟ್ಟಿ ಧ್ವನಿಯಲ್ಲಿ ವಜ್ರೇಶ್ವರಿಗೆ ಹೇಳ್ತಾಳೆ. ವಜ್ರೇಶ್ವರಿ, ಅದು ಹೇಗೆ ಕೇಳಲ್ಲ ನೀನು, ಆ ಚಿತ್ರಾನ್ನ ನನ್ನ ಮಗನ ಹತ್ರ ಏನಿದೆ ಅಂತ ನೀನು ಹೋಗ್ತೀಯ ಅಂತ ವಜ್ರೇಶ್ವರಿ ಕೇಳ್ತಾಳೆ. ಅದಕ್ಕೆ ಹೌದಾ, ನೋಡು ನನ್ನ ಕರ್ಕೊಂಡೋಗಕ್ಕೆ ಬಂದರು, ನನ್ನ ಪ್ರೀತಿಯಿಂದ ಮಾಡೋರು ನನ್ನನ್ನು ಕಾಪಾಡೋಕ್ಕೆ ಬಂದೇ ಬರ್ತಾರೆ ಅನ್ನೋದು ನಂಗೆ ಗೊತ್ತು, ಅಲ್ಲಿ ನೋಡು ಯಾರು ಬಂದಿದ್ದಾರೆ ಅಂತ ನಿನಗೆ ಗೊತ್ತಾಗತ್ತೆ ಅಂತ ರಚನೆ ಹೇಳ್ತಾಳೆ. ವಜ್ರೇಶ್ವರಿ ಶಾಕಿಂದ ಅವಳು ಏನು ಹೇಳ್ತಾಳೆ, ಜೀವನಾರ ಬನ್ನ ಅಂತ ನೋಡಿ ತಿರುಗೋ ಅಷ್ಟರಲ್ಲಿ ಜೀವ ಬಾಗಿಲನ್ನ ಹೊದಿತಾನೆ. ಟೈಗರ್ ಬಂದು ಗೋಡೆ ಕಚ್ಕೊಂಡು ಬೀಳ್ತಾನೆ. ಅದನ್ನು ನೋಡಿ ವಜ್ರೇಶ್ವರಿ, ಇವನೇನು ಹಿಂಗೆ ಒದ್ದ ಅಂತ ಶಾಕ್ ಆಗ್ತಾಳೆ. ಅಲ್ಲಿ ಬಂದು ನೋಡಿದ್ರೆ ಜೀವ ಬಾಗ್ಲ ಹತ್ರ ಬಂದು ನಿಂತಿರ್ತಾನೆ. ಏನಕ್ಕೆ ಅಂದರೆ ರಚನೆಗೆ ಕರ್ಕೊಂಡು ಹೋಗೋಕ್ಕೆ. ರಚನೆಗೆ ಒಂದು ಬಲವಾದ ನಂಬಿಕೆ ಇರುತ್ತೆ, ಜೀವ ಬಂದೇ ಬರ್ತಾರೆ ಅಂತ. ಜೀವ ಕೈಯಲ್ಲಿ ಪ್ಯಾಕೆಟ್ ಇಟ್ಕೊಂಬಂದಿರ್ತಾನೆ. ಅದನ್ನು ಪ್ಯಾಕೆಟ್ ಇಟ್ಕೊಂಡು ಒಳಗೆ ಬರ್ತಾನೆ. ಜೀವನ ನೋಡಿ ವಜ್ರೇಶ್ವರಿಗೆ ಭಯ ಆಗುತ್ತೆ, ಇವನೇ ಯಾಕೆ ಬಂದ ಅಂತ. ಅಷ್ಟಲ್ಲಿ ಜೀವ ಒಳಗೆ ಬಂದು ವಜ್ರೇಶ್ವರಿಗೆ, ತೊಗೊಳ್ಳಿ ಅತ್ತೆ, ಅಮ್ಮ ನಿಮಗೋಸ್ಕರ ಚಿತ್ರಾನ್ನ ತಂದಿದ್ದೀನಿ, ನೀವು ಸತ್ತಿದ್ರೆ ಅಕ್ಕಿ ಕಾಳು ಹಾಕ್ಬೋದು ಅನ್ನೋ ಕಾರಣಕ್ಕೆ ಚಿತ್ರಾನ್ನ ಹಾಕ್ತಾಯಿದ್ದೆ, ಇನ್ನು ಬದುಕಿದ್ದೀರಲ್ಲ ಅದಕ್ಕೆ ಚಿತ್ರಾನ್ನ ತಂದಿದ್ದೀನಿ ಅಂತ ಹೇಳಿ ಅವಳ ಕೈ ಕೊಡ್ತಾಳೆ. ಆದರೆ ರಚನಾ ಇದನ್ನು ತುಂಬ ಹೆಮ್ಮೆಯಿಂದ ಅವ್ನು ಬಂದ ಅನ್ನೋದಕ್ಕೆ ಖುಷಿ ಪಡ್ತಿರ್ತಾಳೆ. ಜೀವ ಹೇಳ್ತಾನೆ, ನೀವು ತುಂಬ ನಾಟಕ ಆಡ್ತೀರ ಅಂತ ನಂಗೆ ಗೊತ್ತಿತ್ತು, ಇವಾಗೇನೋ ಒಂದು ಹೊಸ ನಾಟಕ ಶುರು ಮಾಡಿರ್ತೀರ ಅನ್ನೋ ಕಾರಣಕ್ಕೇ ನಾನು ಇಲ್ಲಿಗೆ ಬಂದಿದ್ದು. ನನ್ನ ಹೆಂಡ್ತಿನ ಕರ್ಕೊಂಡೋಗೋಕ್ಕೆ ಅಂತ ಬಂದಿದ್ದೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳ ಕಡೆ ನೋಡಿ, ಹೋಗೋಣ ರಚನಾ ಅಂತ ಹೇಳಿದಾಗ ನಡೀಂತ ತಿರುಗ್ತಾಳೆ. ತಿರುಗೋ ಅಷ್ಟರಲ್ಲಿ ರಚನಾ ಖುಷಿಯಾಗಿ ಜೀವನ ತಪ್ಕೊತಾಳೆ ಎಲ್ರ ಮುಂದೆ. ಎಲ್ಲರೂ ಇವಳೇನು ಎಲ್ರ ಮುಂದೆ ಹಿಂಗೆ ತಪ್ಕೋತದಲ್ಲ ಅಂತ ಅನ್ಕೋತಾರೆ. ಆದರೆ ಅದು ಅವಳಿಗೆ ಭಯ ಆಗಿರುತ್ತೆ, ಅವಳಿಗೆ ನಂಬಿಕೆ ಇರುತ್ತೆ ಜೀವ ಬಂದೇ ಬರ್ತಾನೆ ಅಂತ. ಜೀವ ಬಂದಿದ್ದಕ್ಕೆ ಖುಷಿಯಾಗಿ ಅವನ್ನ ತಪ್ಕೋತಾಳೆ. ಇಲ್ಲಿ ಅವರ ನಿಜವಾದ ಅಪ್ಪ ಖುಷಿ ಪಡ್ತಾನೆ, ನನ್ನ ಮಗಳು ಒಳ್ಳೇದು ಮಾಡ್ತಿದ್ದಾಳೆ ಅಂತ. ರಚನಾ ನಡಿ ಹೋಗೋಣ ಅಂತ ಹೇಳಿ ತಿರುಗೋ ಅಷ್ಟರಲ್ಲಿ ಟೈಗರ್ ಬಂದು ರಚನಾ ಇಟ್ಕೋತಾನೆ. ಅವನ್ನೇ ಇಟ್ಕೋತೀಯ ಅಂತ ಟೈಗರ್ನ ಜೀವ ತಳ್ತಾನೆ. ಕೈನ ಮುರಿದು ಅವನ್ನ ಹೊಡೆದು ಮೂಲೆಗೆ ತಳ್ತಾನೆ. ಅದನ್ನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ, ಇವನೇ ಹಿಂಗೆ ಹೊಡೆದ ಅಂತ. ಅದಕ್ಕೆ ಜೀವ ಹೇಳ್ತಾನೆ, ನನ್ನ ಹೆಂಡ್ತಿ ಮೇಲೆ ಕೈ ಇಡ್ತೀಯ, ಎಷ್ಟು ಧೈರ್ಯ ಇರಬೇಡ ನಿನಗೆ, ಇನ್ನೊಂದು ಸಲ ಏನಾದ್ರು ಕೈ ಇಡೋಕ್ಕೆ ಬಂದರೆ ಕೈ ಕತ್ತರಿಸ್ಬಿಡ್ತೀನಿ ನನ್ನ ಮಗನೇ ಅಂತ ಹೇಳಿ ಜೀವ ಟೈಗರ್ಗೆ ಬಾಯಿಗೆ ಬಂದಂಗೆ ಬೈತಾನೆ. ಜೀವ ಹೇಳ್ತಾನೆ, ಇಷ್ಟು ದಿನ ನಮ್ಮ ಮನೇಲಿ ನನ್ನ ಸಂಸಾರ ಇಲ್ಲಿ ಮನೇಲಿ ಇತ್ತು ಅನ್ನೋ ಕಾರಣಕ್ಕಂದರೆ ಅದು ಇವ್ರಿಗಿರೋಂಥ ಒಳ್ಳೆ ಮನಸ್ಸಿಗೆ, ನಿಮ್ಮ ಮಗಳಿಗಿರೋಂಥ ಒಳ್ಳೆ ಮನಸ್ಸಿಗೆ ನಾವಿದ್ದಿದ್ದು. ನಿಮ್ಮ ಮಗಳ ಅಲ್ವೇ ಅಲ್ಲ, ಅವಳು ನನ್ನ ಹೆಂಡ್ತಿಗೋಸ್ಕರ ನಾವು ಇಲ್ಲಿದ್ದಿದ್ದು. ಅದು ಬಿಟ್ಟರೆ ಬೇರೆ ಏನೂ ನಮ್ಮ ಕಾರಣ ಇಲ್ಲ ಅಂದಾಗ ರಚನಾ ಜೀವನೇ ನೋಡ್ತಿರ್ತಾಳೆ. ಅದನ್ನು ಕೇಳಿ ನಿಧಿಗೆ ಮತ್ತು ನಿಧಿ ಅಮ್ಮಂಗೆ ಇಬ್ರಿಗೂ ಖುಷಿಯಾಗುತ್ತೆ. ಅದೇ ನಿಹಾರಿಕಾ ಇಲ್ಲಿ ಅವ್ನು ಹೇಳಿದ್ದಕ್ಕೆ ಹುರ್ಕೋತಿರ್ತಾಳೆ. ಇವನೇನು ಬಂದು ದೊಡ್ಡ ಹೀರೋ ಥರ ಬಿಲ್ಡಪ್ ಕೊಡ್ತಿದ್ದಾನಲ್ಲ ಅಂತ ಹುರ್ಕೊಂಡು ನಿಂತಿರ್ತಾಳೆ. ಜೀವ ಹೇಳ್ತಾನೆ, ಇನ್ನೊಂದು ಸಲ ಏನಾದ್ರು ನನ್ನ ಹೆಂಡ್ತಿ ತಂಟೆಗೆ ಬಂದರೆ ನಾನು ಸರಿ ಇರಲ್ಲ, ನಿಮ್ಮನ್ನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಂತ ವಜ್ರೇಶ್ವರಿಗೆ ಒಂದು ಆವಾಜ್ ಹಾಕಿ ಅಲ್ಲಿಂದ ರಚನಾನ ಕರ್ಕೊಂಡು ಹೊಡ್ತಾನೆ. ರಚನೆಗೆ ತುಂಬ ಹೆಮ್ಮೆಯ ಭಾವನೆ ಬರ್ತಾ ಇರುತ್ತೆ. ರಚನಾ ಆಚೆ ಬಂದ ಮೇಲೆ ಕೇಳ್ತಾಳೆ, ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ. ಅದಕ್ಕೆ ಜೀವ ಹೇಳ್ತಾನೆ, ಇಲ್ಲ ಬಾಲ ಮತ್ತು ಕೃಷ್ಣ ಇಬ್ಬರೂ ನನಗೆ ಹಿಂಸೆ ಮಾಡಿ ಕಳಿಸಿದ್ರು, ಹೋಗಿ ಕರ್ಕೊಂಬನ್ನಿನ್ನ ಅಂತ, ಅದಕ್ಕೆ ನಾನು ಬಂದೆ ಅಂತ ಜೀವ ಹೇಳ್ತಾನೆ. ಅದಕ್ಕೆ ರಚನೆ ಹೇಳ್ತಾಳೆ, ಹೌದಾ ಸರಿ ಆಯಿತು ಬನ್ನಿ ಹೋಗೋಣ ಅಂತ. ಆದರೆ ರಚನಾ ನೆನ್ಪು ಮಾಡ್ಕೊತಿರ್ತಾಳೆ, ಜೀವ ನನ್ನ ಹೆಂಡ್ತಿ ಅಂತ ಹೇಳಿದ್ದನ್ನು ಅಂದ್ಕೊಂಡೆ ಅವಳಿಗೆ ಖುಷಿ ಆಗ್ತಿರತ್ತೆ. ಅವಳು ಖುಷಿಯಿಂದ ಗಾಡಿ ಮೇಲೆ ಕೂತ್ಕೊಂಡು ಜೀವನ ಹೆಗ್ಲ ಮೇಲೆ ಕೈ ಇಟ್ಟು ನಡೀರಿ ಹೋಗೋಣ ಅಂತ ಹೇಳ್ತಾಳೆ. ಜೀವ ಅದನ್ನ ನೋಡಿ ಅವನಿಗೆ ಒಂದು ಸಲ ಮನಸ್ಸಲ್ಲಿ ಖುಷಿ ಆಗುತ್ತೆ. ಸರಿ, ಅಲ್ಲಿಂದ ಇಬ್ಬರು ಫುಡ್ ಟ್ರಕ್ ಕಡೆ ಹೊರಡ್ತಾರೆ.
ಇಲ್ಲಿ ಬಾಲ ಮತ್ತು ಕೃಷ್ಣ ಖುಷಿಯಿಂದ ಮಾತಾಡ್ಬೇಕಾದ್ರೆ ಇನ್ನೇನು ಸ್ವಲ್ಪ ಹೊತ್ತು ಅಮ್ಮನ ಕರ್ಕೊಂಬರ್ಬೋದು ಅಂತ ಅನ್ಕೋತಿರ್ತಾರೆ. ಆದರೆ ಇವ್ರು ಇನ್ನೂ ಬಂದಿಲ್ವಲ್ಲ ಅಂತಲೂ ಯೋಚನೆ ಮಾಡ್ತಿರ್ತಾರೆ. ನೋಡೋಣ ಏನಾಗುತ್ತೆ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಈ ಕಡೆ ತಿರುಗೋಷ್ಟರಲ್ಲಿ ಜೀವ ಮತ್ತು ರಚನಾ ಇಬ್ಬರು ಗಾಡೀಲಿ ಬರ್ತಾರೆ. ರಚನಾ ಬಂದಿದ್ದು ನೋಡಿ ಕೃಷ್ಣಗೆ ಖುಷಿ ಆಗುತ್ತೆ. ರಚನಾ ಹೇಳ್ತಾಳೆ, ಕೃಷ್ಣ ಆರಾಮಾಗಿದೆಯಾ, ನೀವು ಹುಷಾರಾಗಿದೆಯಲ್ಲ, ಸಾರಿ ಮಗಳೇ ಲೇಟ್ ಆಗೋಯ್ತು ಅಂತ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಕೇಳ್ತಾಳೆ, ವಜ್ರೇಶ್ವರಿ ಅಜ್ಜಿ ಆರಾಮಾಗಿದ್ದಾರಾ, ಅವ್ರಿಗೇನೂ ಆಗಿಲ್ವಾ, ಅವ್ರು ಹುಷಾರಾಗಿದ್ದಾರಾ ಅಂತ ಕೇಳ್ತಾಳೆ. ಅದನ್ನು ಕೇಳಿದ್ದಕ್ಕೆ ರಚನೆಗೆ ಬೇಜಾರಾಗುತ್ತೆ. ಅವ್ರನ್ನ ಆಡಿದ ನಾಟಕ ಪಾಪ ಕೃಷ್ಣ ನಿಜ ಅಂದ್ಕೊಂಡಿದ್ದಾಳಲ್ಲ ಅಂತ. ಇಲ್ಲ, ನನ್ನ ಜೀವನೇ ಬಂದು ಕರ್ಕೊಬಂದರು ಅಂತ ಹೇಳ್ತಾಳೆ. ಅದಕ್ಕೆ ಬಾಲನ ಕೃಷ್ಣ ಕೇಳಿದೆ, ನೀವೇನಾದರೂ ಹೇಳಿದ್ರೆ ಜೀವನ ಹೋಗಿ ನನ್ನ ಕರ್ಕೊಂಬರೋಕ್ಕೆ ಅಂತ ಕೇಳಿದಾಗ ಅವ್ರು ಇಲ್ಲಪ್ಪ, ನಾವು ಹೇಳಿಲ್ಲ, ಇವ್ನು ಅಲ್ಲಿ ಹೋಗೋದೇ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆವಾಗ ರಚನೆ ಒಳಗೆ ಖುಷಿ ಪಡ್ತಿರ್ತಾಳೆ. ಇಲ್ಲಿ ವಜ್ರೇಶ್ವರಿ ಅವ್ನಿಗೆ ಏನಾದರೂ ಒಂದು ಮಾಡಬೇಕಲ್ಲ, ಜೀವನಗೊಂದು ಗತಿ ಕಾಣಿಸೋನ್ಗೂ ನಂಗೆ ಸಮಾಧಾನ ಇರೋಲ್ಲ. ತೇಜ ಏನಾದ್ರು ಒಂದು ಮಾಡಬೇಕು ಅಂತ ಹೇಳಿದಾಗ ನಿಹಾರಿಕಾ ಹೇಳ್ತಾಳೆ, ಇಲ್ಲ ದೊಡ್ಡಮ್ಮ, ನನ್ನ ಮಗಳಂತ ಸ್ವೀಕಾರ ಮಾಡಿ ನನಗೆ ಆ್ಯಕ್ಟಿಂಗ್ ಹೇಳ್ಕೊಡಿ, ನನ್ನ ಹೀರೋಯಿನ್ ಮಾಡಿ ಅಂತ ಕೇಳ್ತಾಳೆ. ಅದಕ್ಕೆ ನೀನು ಫಸ್ಟು ನಾನು ನಂಬುವಂಥ ಒಂದು ಕೆಲಸ ಮಾಡು, ನಾನು ಆಮೇಲೆ ನಿನಗೆಲ್ಲ ಮಾಡ್ತೀನಿ ಅಂತ ವಜ್ರೇಶ್ವರಿಗೆ ಕಳಿಸ್ತಾಳೆ. ವಜ್ರೇಶ್ವರಿ ಹೇಳ್ತಾಳೆ, ನಿಹಾರಿಕನಿಂದ ನಾನು ಮಾತು ಕೇಳಂಗಾಯ್ತಲ್ಲ ತೇಜ, ನಾನು ಜೀವಂಗೆ ಏನಾದ್ರು ಒಂದು ಗತಿ ಮಾಡಲೇಬೇಕು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಬಾಲ ಮತ್ತು ಕೃಷ್ಣ ಇಲ್ಲಿ ಖುಷಿಯಿಂದ ರಚನೆಯ ಜೀವನ ನೋಡ್ತಿರ್ತಾರೆ. ರಚನೆ ಜೀವ ಇಬ್ಬರು ಕೂತ್ಕೊಂಡು ತರಕಾರಿ ಕಟ್ ಮಾಡ್ತಿರ್ತಾರೆ. ರಚನೆ ಕೇಳ್ತಾಳೆ, ಜೀವ ಒಂದು ಮಾತು ಹೇಳ್ತೀರಾ, ನಾನೊಂದು ಮಾತು ಕೇಳ್ತೀನಿ ಅಂತ ಕೇಳ್ತಾಳೆ. ಅದಕ್ಕೆ ಜೀವ ಹೇಳಿ ಅಂತ ಅಂದಾಗ ರಚನೆ ಕೇಳ್ತಾಳೆ, ನೀವು ನನಗೋಸ್ಕರ ತಾನೇ ಅಲ್ಲಿಗೆ ಬಂದು ನನ್ನ ಕರ್ಕೊಂಬಂದಿದ್ದು, ನೀವು ಸುಳ್ಳು ಹೇಳ್ಬಾರ್ದು, ನಂಗೆ ನಿಜ ಹೇಳಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಜೀವ ಪ್ರೀತಿಯಿಂದ ಸಮಾಧಾನವಾಗಿ ಸಂತೋಷದಿಂದ ಹೇಳ್ತಾನೆ, ಹೌದು, ನಾನು ನಿಮಗೋಸ್ಕರನೇ ಅಲ್ಲಿ ಬಂದಿದ್ದು, ನಿಮ್ಮನ್ನ ಅಲ್ಲಿಂದ ಕರ್ಕೊಂಬರೋಕ್ಕೆ ಬಂದಿದ್ದು ಅಂತ ಹೇಳ್ತಾನೆ. ಅದನ್ನು ಕೇಳಿ ರಚನೆಗೆ ತುಂಬ ಖುಷಿಯಾಗುತ್ತೆ. ಅದು ನೋಡಿ ಜೀವ ಮತ್ತು ಬಾಲನೂ ಖುಷಿ ಪಡ್ತಾರೆ. ಅದಕ್ಕೆ ಜೀವ ಹೇಳ್ತಾನೆ, ನೀವು ಇವಾಗ ನಾನು ಕೆಲಸ ಮಾಡಬೇಕು, ಎಲ್ಲರೂ ಊಟ ಮಾಡೋಕ್ಕೆ ಬರೋ ಸಮಯ ಆಯಿತು ಅಂತ ಹೇಳ್ತಾನೆ. ನಾನು ಸಹಾಯ ಮಾಡ್ತೀನಿ ಅಂದಾಗ ಬೇಡವೇ ಬೇಡ, ನೀವು ಸಹಾಯ ಮಾಡೋದು ಅಂತ ಅಂದಿದ್ದಕ್ಕೆ ಕೃಷ್ಣ ಕೋಪದಿಂದ ಜೀವನ ನೋಡ್ತಾಳೆ. ಸರಿ, ಆಯ್ತಾಯಿತು, ನೋಡಿ ನನ್ನ ಚಮತ್ಕಾರ ಏನು ಅಂತ, ನಾನಿವತ್ತು ಎಲ್ರಿಗೂ ಸರ್ವ್ ಮಾಡಿ ನನ್ನ ಚಮತ್ಕಾರ ಏನು ಅಂತ ತೋರಿಸ್ತೀನಿ ಅಂತ ಹೇಳಿ ಚೆನ್ನಾಗಿ ಟ್ರಕ್ಕಿಂದ ಕೆಳಗಿಳಿದು ಸರ್ವ್ ಮಾಡೋಕ್ಕೆ ಬರ್ತಾಳೆ. ಅವಳು ನೋಡೋಕ್ಕೆ ಅಂತ ಬಂದವಳು ಎಷ್ಟಾದರೂ ಹೀರೋಯಿನ್ನ ನೋಡೋಕ್ಕೆ ಬಂದಿದ್ದಾಗ ಅಭಿಮಾನಿಗಳು ಬಂದು ನಾವೊಂದು ಸೆಲ್ಫಿ ತೊಗೋತೀವಿ ಅಂದಾಗ ಅವಳು ಮುಂದೆ ನಿಂತ್ಕೊಂಡು ಎಲ್ಲರೂ ಸೆಲ್ಫಿ ತೊಗೋತಾರೆ. ಅವಳಿದ್ದಾಳೆ ಅನ್ನೋ ಕಾರಣಕ್ಕೆ ಅವರೆಲ್ಲ 1 ಪ್ಲೇಟ್ ತೊಗೋತಿದ್ದರು, 3-4 ಪ್ಲೇಟ್ ತೊಗೊಂಡು ಊಟ ಮಾಡ್ತಾರೆ. ಇಲ್ಲಿ ಜೀವ ಪ್ಲೇಟ್ಗೆ ಹಾಕಿ ಕೊಡ್ತಾನೆ. ಅಲ್ಲಿ ರಚನಾ ಅದನ್ನು ತೊಗೊಂಡೋಗಿ ಯಾರಿಗೆ ಕೊಡಬೇಕು ಅವ್ರ ಅಭಿಮಾನಿಗಳು ಕೊಡ್ತಾಳೆ. ಇಲ್ಲಿ ಜೀವ ಮತ್ತು ಬಾಲ ಅದಕ್ಕೆ ಟೋಕನ್ ಕೊಟ್ಟು ಅವ್ರ ವ್ಯಾಪಾರನ ಮುಂದುವರಿಸ್ತಾರೆ. ರಚನಾ ಇರೋದು ಕಾರಣಕ್ಕೆ ಜನಗಳು ಬಂದು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಜನ ಬರ್ತಾರೆ, ತುಂಬ ಜನ ಊಟ ಮಾಡಿ ಅವ್ರಿಗೆ ಒಳ್ಳೆ ಲಾಭ ಆಗೋ ಥರ ಆಗುತ್ತೆ. ಇಲ್ಲಿ ನಿಹಾರಿಕಾ ದೊಡ್ಡಮ್ಮಂಗೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿ ಅವ್ರ ನಂಬಿಕೆನ ಗಳಿಸ್ಕೋಬೇಕು, ಆವಾಗ ನಂಗೆ ಕೆಲಸ ಸುಲಭ ಆಗುತ್ತೆ ಅಂತ ಆಗಲೇ ಯಾರೋ ಒಬ್ರಿಗೆ ಕೆಲಸ ಒಪ್ಸಿರ್ತಾಳೆ. ಅವ್ರು ಫೋನ್ ಮಾಡಿ, ನೀವು ಹೇಳಿದ ಕೆಲಸ ಆಗಿದೆ ಮೇಡಮ್, ನಿಮ್ಮ ಕೈ ತಲುಪತ್ತೆ ಅಂತ ಹೇಳ್ತಾಳೆ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ, ಸರಿ ಆಯಿತು ಅಂದ್ಬಿಟ್ಟು ಅವ್ಳು ಖುಷಿಯಿಂದ ಫೋನ್ ಇಡ್ತಾಳೆ. ಇಲ್ಲಿ ಎಲ್ಲ ಕೆಲಸ ಮುಗ್ದಿರುತ್ತೆ. ಕೆಲಸ ಮುಗಿದ್ಮೇಲೆ ಎಲ್ಲ ಬಾಗಿಲಾಕಿ ಹೊರಡ್ಬೇಕಾದ್ರೆ ರಚನಾ ಮತ್ತು ಕೃಷ್ಣ ಅಲ್ಲಿ ಕೂತಿರ್ತಾರೆ. ಜೀವ ಬಂದು, ಇವತ್ತು ಎಂಥ ಜನ ಬಂದರು, ಇಷ್ಟು ಜನ ನಾವು ಇಷ್ಟು ದಿನದಲ್ಲಿ ಬಂದಿದ್ದೇ ಇಲ್ಲ, ಎಲ್ಲ ರಚನವ್ರು ಇದ್ದಿದ್ದಕ್ಕೆ ಇಷ್ಟು ಜನ ಬಂದಿದ್ದು ಅಂತ ಬಾಲ ಹೇಳ್ತಾನೆ. ಅಷ್ಟರಲ್ಲಿ ಆ ಕಡೆ ಬೈಕಿಂದ ರೆಡ್ ಲೈಟ್ ಬಿಟ್ಕೊಂಡು ಆ ಕಡೆಯಿಂದ ಒಬ್ಬರು ಬರ್ತಾರೆ. ಅದು ಯಾರಂತ ಮುಖ ಸ್ಪಷ್ಟನೇ ಇರೋದಿಲ್ಲ. ರಚನಾ ಮತ್ತು ಕೃಷ್ಣ ಆ ಕಡೆ ನೋಡ್ತಿರ್ತಾರೆ. ಇದು ನೋಡಿದ್ರೆ ಹೊಸ ಧಾರಾವಾಹಿ ಶುರು ಆಗ್ತದಲ್ಲ, ಮುದ್ದು ಲಕ್ಷ್ಮಿ ಅಂತ, ಆ ಹೀರೋ ಬರ್ತಾ ಇರ್ತಾರೆ. ಅದೇ ಹೀರೋನೇ ಬಂದಿರೋದು. ಅವ್ರು ಏನಕ್ಕೆ ಇವ್ರು ಇಲ್ಲಿಗೆ ಬಂದರು ಅನ್ನೋದು ಮಾತ್ರ ಗೊತ್ತಾಗಿರಲ್ಲ. ರಚನಾ, ಜೀವ, ಕೃಷ್ಣ ಎಲ್ಲರೂ ಇವ್ರು ಯಾಕೆ ಇಲ್ಲಿಗೆ ಬಂದರು, ಯಾರು ಇವರು ಅಂತಲೂ ನೋಡ್ತಾ ಇರ್ತಾರೆ. ಅವ್ನ ಗಾಡಿ ನಿಲ್ಲಿಸಿ ಸ್ಟ್ಯಾಂಡ್ ಹಾಕಿ ನಿಂತ್ಕೊಂಡು ಅವ್ರನ್ನೂ ಖುಷಿಯಿಂದ ನೋಡ್ತಿರ್ತಾರೆ. ಏನಿರ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡೋಣ.